ಏನಾಯ್ತು ಡಾಕ್ಟರ್? ಏನಾದರೂ ತೊಂದರೆ ಇದೆಯಾ? ಡೋಂಟ್ ವರಿ, ಗಾಬರಿ ಆಗುವಂಥದ್ದು ಏನೂ ಇಲ್ಲ. ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಮಗು ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ. ಬಟ್ ಏಜ್ ಜಾಸ್ತಿ ಆಗಿರೋದ್ರಿಂದ ನೀವು ಸ್ವಲ್ಪ ಜಾಸ್ತಿ ಕೇರ್ ತಗೋಬೇಕಾಗತ್ತೆ ಅಷ್ಟೇ. ಅಪಾಯ ಏನೂ ಇಲ್ಲ ಅಲ್ವಾ? ಅಪಾಯ ಅಂತ ಏನಿಲ್ಲ. ನಾನು ಆಗಲೇ ಹೇಳ್ದಾಗೆ ಏಜ್ ಫ್ಯಾಕ್ಟ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕಾಗತ್ತೆ ಅಷ್ಟೇ. ಈ ಪ್ರೆಗ್ನೆನ್ಸಿ ಸ್ವಲ್ಪ ಡೆಲಿಕೇಟ್ ಆಗೋ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರ ನೀವು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕಷ್ಟೇ. ಡೆಲಿಕೇಟ್ ಪ್ರೆಗ್ನೆನ್ಸಿ ಅಂದರೆ ಮಗುಗೆ ಏನಾದರೂ ಸಮಸ್ಯೆ ಇದೆಯಾ? ನೋನು ಆ ಥರದ್ದೆಲ್ಲ ಏನೂ ಇಲ್ಲ. ಡೆಲಿವರಿ ಆಗೋವರೆಗೂ ನೀವು ನಿಮ್ಮ ವೈಫ್ನ ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೊಳ್ಳಿ. ಜೊತೆಗೆ ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇರಿ. ಗಾಬರಿ ಆಗೋವಂಥದ್ದಾಗಲಿ, ಸಡನ್ ಶಾಕ್ ಕೊಡೋವಂಥದ್ದಾಗಲಿ ಆ ಥರದ್ದು ಯಾವ ವಿಚಾರಗಳನ್ನು ಅವ್ರಿಗೆ ಹೇಳಕ್ಕೆ ಹೋಗ್ಬೇಡಿ. ಹಾಗೇನಾದರೂ ಹೇಳಬೇಕು ಅಂತಿದ್ರೆ ಅವ್ರನ್ನ ಮುಂಚೆನೇ ಮೆಂಟಲಿ ಪ್ರಿಪೇರ್ ಮಾಡಿ. ಇಲ್ಲ, ಬೇರೆ ಏನೇ ಇದ್ರೂ ಹೇಳಿ, ಟ್ರೀಟ್ಮೆಂಟ್ ಈಗಲೇ ಕೊಡಿಸ್ಬಿಡೋಣ. ನೋನು, ನೀವು ತುಂಬ ಪ್ಯಾನಿಕ್ ಆಗ್ತಾ ಇದ್ದೀರಾ. ಹಾಗೆಲ್ಲ ಏನೂ ಇಲ್ಲ. ನಾನು ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಡೋಂಟ್ ವರಿ, ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. ಅದು ಡಾಕ್ಟರ್, ನಮ್ಮ ಮನೇಲಿ ಎಲ್ಲರೂ ಈ ಮಗು ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ದಾರೆ. ಈಗಾಗಲೇ ಈ ಮನೇಲಿ 2 ಮಿಸ್ಕ್ಯಾರೇಜ್ ಆಗಿದೆ. ಸೊ ಹಾಗಾಗಿ ಎಲ್ಲರಲ್ಲೂ ಭಯ ಉಳ್ಕೊಂಬಿಟ್ಟಿದೆ. ಅದೇ ಕಾರಣಕ್ಕೆ ನನಗೂ ಸ್ವಲ್ಪ ಭಯ ಆಗ್ತಾ ಇದೆ, ಪ್ಯಾನಿಕ್ ಆಗಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್. ನನಗೆ ಅರ್ಥ ಆಗುತ್ತೆ, ಏನೂ ಸಮಸ್ಯೆ ಇಲ್ಲ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಷ್ಟೇ. ನಾನಿಲ್ಲಿ ಬರ್ತೀನಿ. ಥ್ಯಾಂಕ್ ಯು. ಡಾಕ್ಟರ್ ಏನು ಹೇಳಿದ್ರು? ಏನಿಲ್ಲ, ಮಗು ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತೆ. ಏಜ್ ಫ್ಯಾಕ್ಟರ್ ಇರೋದ್ರಿಂದ ನಿಮ್ಮ ಹೆಂಡತಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ. ಅದಕ್ಕೇನಂತೆ, ನೀವು ಹೇಳೋದಕ್ಕಿಂತ 10 ಪಟ್ಟು ಎಕ್ಸ್ಟ್ರಾ ಕೇರ್ಫುಲ್ ಆಗಿ ನೋಡ್ಕೊತಿದ್ದೀನಿ ಅಂತ ಹೇಳಬೇಕಿತ್ತು ನೀವು. ರೀ ಹೋಗ್ರಿ, ಇದನ್ನೆಲ್ಲ ಡಾಕ್ಟರ್ ಹತ್ರ ಹೇಳೋಕ್ಕಾಗುತ್ತೇನ್ರಿ? ಅರೆ ಅದ್ರಲ್ಲೇನಿದೆ, ಅವ್ರಿಗೂ ಗೊತ್ತಾಗ್ಬೇಕಲ್ವಾ ನೀವು ನಿಮ್ಮ ಹೆಂಡತಿನ ಎಷ್ಟು ಪ್ರೀತಿಸ್ತೀರಾ ಅಂತ. ಅವ್ರು ಯಾವಾಗಲೂ ಸೀರಿಯಸ್ ಸ್ಟೋರಿನೇ ಕೇಳ್ತಿರ್ತಾರೆ. ನನ್ನ ಲವ್ ಸ್ಟೋರಿನ ಕೇಳಿಸ್ಕೊಳ್ಳಿ ಅಲ್ವಾ. ಇತ್ತೀಚೆಗೆ ಯಾಕೋ ನಿಮ್ಮದು ಜಾಸ್ತಿ ಆಯ್ತು ಕಣ್ರಿ. ಎನಿವೇಸ್, ನಿಜ ಹೇಳಿ, ಎಲ್ಲ ಆರಾಮಾಗಿದೆ ತಾನೇ? ಏನು ತೊಂದರೆ ಇಲ್ಲ ಅಲ್ವಾ? ಏನೂ ಸಮಸ್ಯೆ ಇಲ್ವಂತೆ. ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸಿ ಅಂತ ಹೇಳಿದ್ರು, ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ಆಮೇಲೆ 5 ತಿಂಗಳಾದ್ಮೇಲೆ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರು. ಅಪಾಯ ಎಲ್ಲ ಏನೂ ಇಲ್ಲ, ಎಚ್ಚರಿಕೆ ಅಷ್ಟೇ. ನನಗೇನು ಟೆನ್ಷನ್ ಇರಲಿಲ್ಲ. ನನಗೆ ನೋಡ್ಕೊಳ್ಳೋದು ನೀವಿದ್ದೀರಲ್ಲ, ಆ ಧೈರ್ಯ ನನಗೆ. ಮಗು ಹೇರೋದು ನಾನಾದರೂ ನನಗಿಂತ ಜಾಸ್ತಿ ಹೆರಿಗೆ ನೋವನ್ನ ನೀವು ಅನುಭವಿಸ್ತಿದ್ದೀರಾ. ಡಾಕ್ಟ್ರು ಅದನ್ನೇ ಹೇಳಿದ್ರು. ಅವ್ರಿಗೂ ಗೊತ್ತಾಯ್ತಾ?